ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಇನ್ ಸ್ಪೈಸಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವೇನು ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂದರೆ ಮನೇಲಿ ಒಂದು ಒಳ್ಳೆ ಆಮ್ಲೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಸೊ ಯೂಶ್ವಲಿ 4 ಈರುಳ್ಳಿನ ತಗೊಳ್ಳಿ, 4 ಈರುಳ್ಳಿ. ಸೊ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ. ನೀವು ಎಷ್ಟು ಸಣ್ಣದಾಗಿ ಹೆಚ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಆಮ್ಲೆಟು. ಆ್ಯಂಡ್ ನಿಮಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೆಣಸು ಆ್ಯಂಡ್ ಸ್ವಲ್ಪ ಎಣ್ಣೆ. ಓಕೆ, ಸೊ ಇದೇನೇನು ನೀವು ಕಟ್ ಮಾಡಿಕೊಟ್ರೆ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಕರ್ಬೇವಿನ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಮೆಣಸು ಎಷ್ಟು ಬೇಕಷ್ಟು ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ತೊಗೊಂಡಿರೋದು 4 ಈರುಳ್ಳಿ. ಸೊ 4 ಈರುಳ್ಳಿಗೆ ಕಮ್ಮಿ ಅಂದರೆ ಒಂದು 7 ಮೊಟ್ಟೆ ಹಾಕಬೇಕು, ಆಗ ನಿಮಗೆ ಆಮ್ಲೆಟ್ ಚೆನ್ನಾಗಿರುತ್ತೆ. ಸೊ 7 ಮೊಟ್ಟೆನೂ ನೀವು ಕಂಪ್ಲೀಟ್ ಹಾಕ್ಕೊಂಡು ಬೇಕಾದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಒಳ್ಳೆ ಮಿಕ್ಸ್ ಕೊಡಿ. ಸೊ ಅದು ಕಂಪ್ಲೀಟ್ ಮಿಕ್ಸ್ ಆದಮೇಲೆ ಒಂದು ಪಾನ್ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಪಾನ್ ಬಿಸಿ ಆದಮೇಲೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಆಮ್ಲೆಟನ್ನು ತವ ಮೇಲೆ ಹಾಕಿ. ಆ್ಯಂಡ್ ಕಂಪ್ಲೀಟ್ ನಿಮಗೆ ಯಾವ ಶೇಪ್ ಬೇಕಾದರೂ ಹಾಕ್ಕೊಬೋದು. ಯೂಶಲಿ ರೌಂಡ್ ಇದ್ದರೆ ಇಟ್ ವಿಲ್ ಬಿ ಗುಡ್. ನಿಮಗೆ ವಾಪಸ್ ಎತ್ಕೊಬೇಕಾದ್ರೆ ಈಸಿಯಾಗಿರುತ್ತೆ. ಸೊ ಹಾಕಿ ಎರಡೂ ಕಡೆನೂ ಕೂಡ ನೀವು ಒಂದು 3 to 4 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಅದು ಮೊಟ್ಟೆ ಹಸಿ ವಾಸನೆ ಹೋಗಬೇಕು. ಆ ರೀತಿ ನೀವು ಬೇಯಿಸ್ಕೊಳ್ಳಿ. ಓಕೆನಾ? ಆ್ಯಂಡ್ ಗೈಸ್, ನಾವು ನೋಡ್ದಂಗೆ ನೀವೆಲ್ಲ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಬಟ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಇದು ನಮ್ಮ ಮೊದಲನೇ ಹೆಜ್ಜೆ. ಸೊ ನೀವು ಫಾಲೋ ಮಾಡಿದಷ್ಟು ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ನಾವು ಕೂಡ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಇದು ಒಂದು ಆನೆ ಬಲ ತಂದುಕೊಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ. ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಫೈನಲಿ ಆಮ್ಲೆಟ್ ರೆಡಿ ಇದೆ. ಸೊ ಒಂದು ಒಳ್ಳೆ ರಸಮ್ ಅಥವಾ ಏನಾದ್ರು ವೆಜ್ ಸಾಂಬಾರು ಅಥವಾ ನಾನ್ ವೆಜ್ ಇದ್ದರೂ ಓಕೆ, ಸೈಡ್ಸ್ಗೆ ಒಳ್ಳೆ ಆಮ್ಲೆಟ್ ರೆಡಿ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.